ಗೈಸ್, ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾರೆ ನಿಮಗೆ ಅಂತ ನೋಡೋಣವಾ. ನೀಟ್ ಆಫ್ ಪೆಂಟಿಕಲ್ ಬಂದಿದೆ. ಇನ್ನೊಂದು ಕಾರ್ಡ್ ಇದೆ ಗೈಸ್. ಗೈಸ್, ಯಾರೋ ಎಂಜೈಟಿ, ರಿಗ್ರೇಟು, ದುಃಖ, ಎಂಜೈಟಿಯಿಂದ ದುಃಖದಿಂದ ಯಾರೋ ಹೊರಗಡೆ ಬರ್ತಿದ್ದಾರೆ. ರಿಗ್ರೆಟ್ದಿಂದ ಯಾರೋ ಹೊರಗಡೆ ಬರ್ತಿದ್ದಾರೆ. ಮತ್ತು ಇವರು ಕರಿಯರ್ನಲ್ಲಾಗಿರ್ಬೋದು, ರಿಲೇಷನ್ನಲ್ಲಾಗಿರ್ಬೋದು, ಸ್ಟಕ್ ಆಗಿದ್ರು. ಆ್ಯಕ್ಷನ್ ಇರಲಿಲ್ಲ ಇಷ್ಟು ದಿವಸ. ಎಲ್ಲಿ ನಿಂತಿತ್ತೋ ಅಲ್ಲೇ ನಿಂತಿತ್ತು. ಇವ್ರ ಕೆಲಸ ಆಗ್ತಿರಲಿಲ್ಲ. ಇವಾಗ ಇವರು ಆ್ಯಕ್ಷನ್ ತೊಗೋತಿದ್ದಾರೆ. ಇವ್ರ ಕೆಲಸ ಎಲ್ಲ ಬೇಗ ಆಗುತ್ತೆ. ನಿಂತಂಥ ಕೆಲಸ ಬೇಗ ಆಗುತ್ತೆ ಗೈಸ್. ನಿಮ್ಮದು ಯಾವುದೇ ಕೆಲಸ ನಿಂತಿತ್ತಲ್ಲ, ಸ್ಟಕ್ ಆಗಿತ್ತಲ್ಲ, ಆ ಕೆಲಸ ಮುಂದೆ ಒರೆಯುತ್ತೆ. ಮತ್ತು ಇಲ್ಲಿ ಯಾರೋ ಹಾಲ್ಟ್ ಬ್ರೇಕಿಂದ ಯಾರೋ ತಮ್ಮವರೇ ಇವರಿಗೆ ಹಾಲ್ಟ್ ಬ್ರೇಕ್ ಮಾಡಿದ್ದಾರೆ, ನೋವು ಕೊಟ್ಟಿದ್ದಾರೆ, ನೋವನ್ನು ತುಂಬ ಅನುಭವಿಸಿದ್ದಾರೆ. ಒಮ್ಮೆ ಅಲ್ಲದೆ ಇವರಿಗೆ ಮೂರು ಸಲ ಇವ್ರಿಗೆ ಧೋಕಾ ಮಾಡಿದ್ದಾರೆ. ಪದೇ ಪದೇ ಇವರಿಗೆ ಹಾಲ್ಟ್ ಬ್ರೇಕ್ ಮಾಡಿದ್ದಾರೆ. ಇದು ಇವು ತಮ್ಮವರೇ, ನಿಮ್ಮವರೇ ನಿಮಗೆ ಹಾಲ್ಟ್ ಬ್ರೇಕ್ ಮಾಡಿದ್ದಾರೆ. ಯಾರು ನೀವು ಇಷ್ಟಪಡೋರೇ ನಿಮಗೆ ಹಾಲ್ಟ್ ಬ್ರೇಕ್ ಮಾಡಿದ್ರು. ಆ ಹಾಲ್ಟ್ ಬ್ರೇಕ್ದಿಂದ ನೀವು ಹಾಲ್ಟ್ ಬ್ರೇಕಿಂಗ್ನಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಹಾಲ್ಟ್ ಚಕ್ರ ಹೀಲ್ ಆಗ್ತಿದೆ. ನೀವು ಹೀಲಿಂಗ್ ಮಾಡ್ಕೋತಿದ್ದೀರಾ. ಇಲ್ಲಿ ನೋಡಿ ಗೈಸ್, ಈ ಗ್ರೀನ್ ಕಲರ್ ಕ್ರಿಸ್ಟಲ್ ಇದೆಯಲ್ಲ, ಅದು ಹಾಲ್ಟ್ ಚಕ್ರ ಹೀಲ್ಡ್ ಮಾಡುತ್ತೆ. ನಿಮ್ಮ ನೋವಿಂದ ಹೊರಗಡೆ ತೊಗೊಂಬರುತ್ತೆ. ಮತ್ತು ನಿಮ್ಮ ಕರಿಯರ್ನಲ್ಲಿ ಸ್ಟಕ್ ಇದ್ದಿರೋ ಸಿಚುವೇಶನ್ನು ಎಲ್ಲ ಅಂದರೆ ಬ್ಲಾಕೇಜ್ ಓಪನ್ ಆಗಿ ಕರಿಯರ್ನಲ್ಲಿ ಆಗಿರ್ಬೋದು, ರಿಲೇಷನ್ನಲ್ಲಿ ಆಗಿರ್ಬೋದು, ನಿಂತಂಥ ಕೆಲಸ ಆಬ್ಸ್ಟಿಕಲ್ ರಿಮೂವ್ ಮಾಡಿ, ನಿಮ್ಮ ಆಬ್ಸ್ಟಿಕಲ್ ಎಲ್ಲ ರಿಮೂವ್ ಮಾಡಿ ನಿಮ್ಮ ಕೆಲಸ ಆಗುವಂತೆ ಮಾಡುತ್ತೆ. ಇಲ್ಲಿ ಯಾರು ಹೀಗೆ ಹೊರಗಡೆ ಬರ್ತಿದ್ದಾರೆ ನೋಡಿ. ಎಂಜೈಟಿ, ರಿಗ್ರೇಟ್ದಿಂದ ಹೊರಗಡೆ ಬರ್ತಿದ್ದಾರೆ. ಸ್ಟಕ್ಕು, ಬ್ಲಾಕೇಜು, ಆಬ್ಸ್ಟಿಕಲ್ದಿಂದ ಹೊರಗಡೆ ಬರ್ತಿದ್ದಾರೆ. ಮತ್ತು ಹಾಲ್ಟ್ ಬ್ರೇಕಿಂದ ಹೊರಗಡೆ ಬರ್ತಿದ್ದಾರೆ. ನಾನು ದೇವ್ರಿಗೆ ಇವತ್ತು ಕೇಳ್ಕೊಂಡಿದ್ದೀನಿ, ನಮ್ಮ ಡಿವರ್ಸ್ ಎನರ್ಜಿ ಕೊಡಪ್ಪ, ರೆಸೊನೇಟ್ ಆಗೋ ಹಾಗೆ. ಯಾರಿಗೆ ರೀಡಿಂಗ್ ಹೋಗಬೇಕೋ ಅವ್ರಿಗೆ ಹೋಗಬೇಕು ಇದಂತ. ಇಲ್ಲಿ ನೋಡಿ, ನಿಮ್ಮ ಲೈಫಲ್ಲಿ ಬೆಳಕು ಬರ್ತಿದೆ. ಮತ್ತು ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವ್ ಆಗಲಿದೆ ಗೈಸ್. ಇನ್ನು ಮುಂದೆ ಸೂರ್ಯನ ಆಗಮನ ನಿಮ್ಮ ಲೈಫಲ್ಲಿ ಆಗಿದೆ. ಸೂರ್ಯನ ಬೆಳಕು ಬಂದ ಮೇಲೆ ಜಗತ್ತಿನಲ್ಲಿ ಸೂರ್ಯ ಬಂದರೆ ಜಗತ್ತಲ್ಲಿ ಹೇಗೆ ಬೆಳಕು ಬೀಳುತ್ತೆ, ಹಾಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಬರಲಿದೆ, ಬೆಳಕು ಬರಲಿದೆ, ಎಲ್ಲ ಪಾಸಿಟಿವ್ ಆಗಲಿದೆ. ಈ ನೆಗೆಟಿವ್ ಸಿಚುವೇಶನ್ ದೂರ ಆಗ್ತಿದೆ. ಈ 8 ಪೋರ್ಟಲಲ್ಲಿ ನಿಮ್ಮ ನೆಗೆಟಿವ್ ಸಿಚುವೇಶನ್ನು ಎಲ್ಲ ಎಂಡ್ ಆಗಿದೆ ಅನಿಸುತ್ತೆ. ನಿಮಗೆ ನೀನೇ ಬಂದಿತ್ತಲ್ಲ ಗುರುದೇವ್ ಬ್ಲೆಸ್ಸಿಂಗು, ಸಿಸ್ಟರ್ ಬ್ಲೆಸ್ಸಿಂಗು, ನಿಮ್ಮ ಇಷ್ಟ ದೇವರ ಬ್ಲೆಸ್ಸಿಂಗ್. ಇಲ್ಲಿ ನೋಡಿ, ನಿಮ್ಮ ಲೈಫಲ್ಲಿ ಹೊಸ ಶುರುವಾತ ಆಗಲಿದೆ ಗೈಸ್. ಫ್ರೆಶ್ವಾದ ನ್ಯೂ ಶುರುವಾತ, ಜೀರೋದಿಂದ ಮತ್ತೆ ಸತ್ತು ಮತ್ತೆ ಹುಟ್ಟಿ ಬಂದಂತೆ ಅನುಭವ ನಿಮಗೆ. ಈ ನೆಗೆಟಿವ್ ಸಿಚುವೇಶನ್ನಿಂದ ಹೊರಗಡೆ ಬಂದು ಹೊಸ ಜೀವನ ಶುರುವಾತ ಮಾಡ್ತಿದ್ದೀರ ಫ್ರೆಶ್ ಆಗಿ. ದೇವರ ಮೇಲೆ ಭಾರ ಹಾಕಿ ಮುಂದೆ ನಡೆದಿರ್ರಿ. ದೇವರು ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ತೊಗೊಂಬರ್ತಿದ್ದಾರೆ ನೆಗೆಟಿವ್ ಸಿಚುವೇಶನ್ದಿಂದ. ಮತ್ತು ನೀವು ಕರಿಯರ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕರಿಯರಲ್ಲಿ ಗ್ರೋತು, ಸಕ್ಸಸ್ಸು, ಸ್ಟೇಬಿಲಿಟಿ ಎಲ್ಲ ಬರ್ತಿದೆ. ನಿಮ್ಮ ಕರಿಯರ್ನಲ್ಲಿ ನಿಮಗೆ ಸಕ್ಸಸ್ ಸಿಗಲಿದೆ. ಈ ಕರಿಯರ್ ಬಗ್ಗೆ ನಿಮ್ಮ ಮೇಲೆ ಏನು ಬಳ್ಳನ್ ಇದೆ ನೋಡೋಣ. ಬಳ್ಳನ್ ಕಾಳು ಬಂದಿದೆ. ಯೂನಿವರ್ಸ್ ಏನು ಹೇಳ್ತಿದ್ದಾರಂತ. ಓಕೆ, ಓಕೆ 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 ನೋಡಿ, ನಿಮ್ಮ ಎನ್ಮಿಸ್ಗಳಿಗೆ ಬರ್ಡನ್ ಆಗ್ತಿದೆ.
ನಿಮಗೆ ಕರಿಯರ್ನಲ್ಲಿ ಅಪಾರ್ಚುನಿಟಿ ಬರ್ತಿದೆ, ಸಕ್ಸಸ್ ಸಿಗ್ತಿದೆ ಅಂತ ನಿಮ್ಮ ಎನ್ಮೀಸ್ಗಳಿಗೆ ಬರ್ಡನ್ ಆಗ್ತಿದೆ. ಆ ಸೆಲ್ಫಿಶ್ ಎನಿಮೀಸು ನಿಮ್ಮ ದುಶ್ಮನ್ಗಳು, ನಿಮ್ಮ ಶತ್ರುಗಳಿಗೆ ಬರ್ಡನ್ ಆಗ್ತಿದೆ. ನಿಮಗೆ ಕರಿಯರ್ನಲ್ಲಿ ಗ್ರೋತ್, ಸಕ್ಸಸ್ ಎಲ್ಲ ಸಿಗ್ತಿದೆ. ಮತ್ತು ನೀವು ಈ ನೆಗೆಟಿವ್ ಸಿಚುವೇಶನಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಹೊಸ ಶುರುವಾತ ಆಗ್ತಿದೆ. ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರ್ತಿದೆ, ಬೆಳಕು ಬರ್ತಿದೆ, ಮತ್ತು ನೀವು ಹೊಸ ಶುರುವಾತ ಮಾಡ್ಕೋತಿದ್ದೀರಾ ಅಂತ ಇವರಿಗೆ ಇಲ್ಲಿ ಹೊಟ್ಟೆ ಉರಿ ಬಿದ್ದಿದೆ ನೋಡಿ. ಉರ್ಕೊಂಡು ಸಾಯ್ತಿದ್ದಾರೆ. ಇಲ್ಲಿ ಇವರಿಗೆ ತುಂಬ ಬರ್ಡನ್ ಆಗ್ತಿದೆ. ಇವರು ಸೆಲ್ಫಿಶ್ ಜನರಿಗೆ ತುಂಬ ಬರ್ಡನ್ ಆಗ್ತಿದೆ ನೋಡಿ ಗೈಸ್. ಇವರು ನಿಮ್ಮ ಜೊತೆ ನಿಮ್ಮ ಗ್ರೋತ್ ಸಕ್ಸಸ್ಸನ್ನು ಕಿತ್ಕೊಳ್ಳೋಕ್ಕೆ ನಿಮ್ಮ ಪ್ರಯತ್ನ ಮಾಡ್ಬೋದು. ಮತ್ತು ಇವರು ನಿಮ್ಮ ಸಕ್ಸಸ್ಸನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು ಗೈಸ್. ಸೆಲ್ಫಿಶ್ ಬಿಹೇವ್ ಮಾಡಿ ಚೀಟಿಂಗ್ ಮಾಡ್ಬೋದು. ಇಲ್ಲಿ ನೋಡಿ, ಇವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಿಮಗೆ ಸಿಕ್ಕಿರೋ ಗ್ರೋತು, ಸಕ್ಸಸ್ಸು, ಅಬಂಡನ್ಸು ಎಲ್ಲ ಇವರಿಗೆ ಸಿಗಬೇಕು. ಇವರೇ ಹಕ್ಕದಾರ ಇದ್ದಾರೆ. ನಿಮ್ಗೆ ಯಾವತ್ತೂ ಸಿಗಬಾರ್ದು, ನೀವು ನೋವಲ್ಲೇ ಇರಬೇಕು ಅಂತ ಇವರ ಇಚ್ಛೆ ಇದೆ ಗೈಸ್. ಇಲ್ಲಿ ನೋಡಿ, ಬಯಸ್ತಿದ್ದಾರೆ ಇವರು. ಹಾಗೆ ಇವ್ರಿಗೆ ಆಫರ್ ಬರಲಿ, ಇವರಿಗೆ ಸಕ್ಸಸ್ ಸಿಗಲಿ, ನಿಮಗೆ ಸಿಗಬಾರ್ದು, ನಿಮಗೆ ಸಿಗುವಂಥ ಆಪರ್ಚುನಿಟಿ ಎಲ್ಲ ಇವರಿಗೆ ಸಿಗಲಿ ಅಂತ ಇವರ ಬಯಕೆ ಇದೆ. ಯೂನಿವರ್ಸ್ ತೋರಿಸಿ ಕೊಡುತ್ತಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ಮತ್ತೆ ನಿಮಗೆ ಸ್ಟಕ್ ಮಾಡಬೇಕು, ನಿಮ್ಮನ್ನು ಬಂಧನದಲ್ಲಿ ಇಟ್ಕೋಬೇಕು. ಅವ್ರು ಹೇಳ್ದಂತೆ ನೀವು ನಡ್ಕೊಳ್ಬೇಕು, ಅವರಂತೆಯೇ ಆಗಬೇಕು, ನೀವು ಹಾಗೆ ನೋವಲ್ಲೇ ಇರಬೇಕು. ಮತ್ತು ನಿಮಗೆ ಸಿಗುವಂಥ ಆಪರ್ಚುನಿಟಿ ಎಲ್ಲ ಇವರಿಗೆ ಸಿಗಬೇಕು. ನಿಮ್ಮನ್ನು ಮತ್ತೆ ಬಂಧನ ಮಾಡಿ ಇಟ್ಕೊಂಡು ನಿಮ್ಮ ಭಾಗ್ಯದಲ್ಲಿ ಇದ್ದಿದ್ದನ್ನು, ನಿಮ್ಮ ಅದೃಷ್ಟದಲ್ಲಿ ಇದ್ದಿದ್ದನ್ನು ಇವ್ರಿಗೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ದೇವರು ಸುಮ್ಮನೆ ಬಿಡಲ್ಲ ಇವರಿಗೆ. ಇವಾಗ ತಾನೇ ನೀವು ಹೊರಗಡೆ ಬರ್ತಿದ್ದೀರಾ ಇವ್ರ ಬಂಧನದಿಂದ. ಮತ್ತೆ ಇವರು ನಿಮಗೆ ಸ್ಟಕ್ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಯೂನಿವರ್ಸ್ ಏನು ಹೇಳ್ತಾರೆ ಇವಾಗ? ಇದು ಹಿಡನ್ ಆಗಿದೆ ಗೈಸ್. ಇದನ್ನೆಲ್ಲ ಮುಚ್ಚಿಡ್ತಿದ್ದಾರೆ ಇವರು. ಇದು ಹಿಡನ್ ಆಗಿದೆ, ನಿಮಗೆ ಈ ವಿಷಯ ಗೊತ್ತಿಲ್ಲ. ಹಿಡನ್ ಆಗಿದೆ ಇದು. ನಿಮ್ಮ ಇಂಟ್ಯೂಷನ್ ಓಪನ್ ಆಗಿದೆ, ನಿಮಗೆಲ್ಲ ಗೊತ್ತಾಗುತ್ತೆ. ಇದನ್ನೆಲ್ಲ ಮುಚ್ಚಿಡ್ತಿದ್ದಾರೆ, ಇದೆಲ್ಲ ಹಿಡನ್ ಆಗಿದೆ ಗೈಸ್. ಇವ್ರ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ ಅದು. ಆದರೆ ನಿಮ್ಮ ಇಂಟ್ಯೂಷನ್ ಓಪನ್ ಇದೆ, ನಿಮಗೆಲ್ಲ ಗೊತ್ತಾಗುತ್ತೆ. ನೀವು ಒಬ್ಬರು ಮೆಂಟೋರ್, ಹೀಲರ್, ಗೈಡರ್ ಆಗ್ಬೋದು ಗೈಸ್. ನೀವು ಸ್ಪಿರಿಚುವಾಲಿಟಿನಲ್ಲಿ ಜ್ಞಾನವನ್ನು ಅಚೀವ್ ಮಾಡ್ಕೊಳ್ತಿದ್ದೀರಾ. ನೀವು ದೇವ್ರ ಜೊತೆ ಕನೆಕ್ಷನ್ ಮಾಡ್ಕೊತಿದ್ದೀರಾ, ಭಕ್ತಿ ಮಾಡ್ಕೊತಿದ್ದೀರಾ. ನಿಮ್ಮ ಇಂಟ್ಯೂಷನ್ಗೆ ಎಲ್ಲ ಗೊತ್ತಾಗುತ್ತೆ. ಆಲ್ರೆಡಿ ಇವ್ರ ಪ್ಲ್ಯಾನಿಂಗ್ ಎಲ್ಲ ನಿಮಗೆ ಗೊತ್ತಿದೆ ಗೈಸ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ನಿಮ್ಮ ಮುಂದೆ ಏನು ಮುಚ್ಚಿಟ್ಟಿದ್ದಿಲ್ಲ. ನಿಮ್ಮ ಇಚ್ಛಾ ಪೂರ್ತಿ ವಿಶ್ ಫುಲ್ಫಿಲ್ ಕಾರ್ಡ್ ಬಂದಿದೆ ಗೈಸ್. ನಿಮ್ಮದು ಇದು ಇಚ್ಛೆ ಆಗಿತ್ತೇನೋ ನೆಗೆಟಿವಿಟಿಯಿಂದ ಹೊರಗಡೆ ಬರಬೇಕು ಅಂತ. ಓಕೆ, ಇಲ್ಲಿ ನೋಡಿ, ನಿಮ್ಮ ಇಚ್ಛಾ ಪೂರ್ತಿ ಆಗದಿದೆ. ನ್ಯೂ ಬಿಗಿನಿಂಗ್ ಕಾರ್ಡ್ ಬಂದಿದೆ. ನಿಮಗೆ ಮದುವೆ ಮಾಡ್ಕೊಳ್ಳೋರ ಇಚ್ಛೆ ಇದ್ದಿದ್ದರೆ ಮದುವೆ ಆಗ್ತಿದೆ. ಮನೆ ಕಟ್ಟೋ ಇಚ್ಛೆ ಇದ್ದಿದ್ದರೆ ಮನೆ ಆಗ್ತಿದೆ, ಹೊಸ ಮನೆ. ಮತ್ತು ರಿಯೂನಿಯನ್ ಯಾರು ವಿಶ್ ಮಾಡ್ತಿದ್ರೆ ಈ ರೀಡಿಂಗು ಯಾರಿಗೆ ರೆಸೊನೇಟ್ ಆಗಿದೆ, ಇಲ್ಲಿಂದ ಹಿಡ್ಕೊಂಡು ಪಾಸ್ಟದಿಂದ ಹಿಡ್ಕೊಂಡು ಇದು ಅವ್ರಿಗೆ ರೆಸೊನೇಟ್ ಆಗುತ್ತೆ. ಯಾರು ರಿಯೂನಿಯನ್ ಆಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ರು ಅವ್ರದ್ದು ರಿಯೂನಿಯನ್ ಆಗ್ತಿದೆ. ಮದುವೆ ಆಗಬೇಕಾ ಅಂತ ಯಾರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೋ ಅವ್ರದ್ದು ಮದುವೆ ಆಗ್ತಿದೆ. ಮತ್ತು ಮನೆ ಯಾರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೋ ಅವ್ರಿಗೆ ಹೊಸ ಮನೆ ಆಗ್ತಿದೆ. ಒಟ್ಟಿನಲ್ಲಿ ನಿಮ್ಮ ಲೈಫಲ್ಲಿ ಸುಖ, ಸಮೃದ್ಧಿ, ಶಾಂತಿ ಬರುತ್ತಿದೆ. ಯಾಕಂದರೆ ಪಾಸಿಟಿವಿಟಿ ಬರ್ತಿದೆ ಸೂರ್ಯಂದು. ಮತ್ತು ನಿಮ್ಮದು ಇಚ್ಛಾ ಪೂರ್ತಿ ಆಗ್ತಿದೆ. ಮತ್ತು ನಿಮ್ಮ ಲೈಫಲ್ಲಿ ಹೊಸದೊಂದು ಶುರುವಾತ ಆಗ್ತಿದೆ. ಇಲ್ಲಿ ನೋಡಿ, ಹೊಸ ಶುರುವಾತ ಆಗ್ತಿದೆ.
ಗೈಸ್ ಇಲ್ಲಿ ನೋಡಿ ಗೈಸ್, ಯಾರಿಗ್ಯಾರು ಎಸ್ ಆರ್ ನೋ ಕ್ವಶನ್ ಕೇಳಬೇಕು ಅಂತಂದರೆ ಒಂದು ಕ್ವಶನ್ಗೆ 2 ರುಪೀಸು, ಒಂದೇ ಕ್ವಶನ್ ಕೇಳಬೇಕು 2 ರುಪೀಸು. ಮತ್ತೊಂದು ಕ್ವಶನ್ ಬೇಕಾದರೆ ಮತ್ತೆ ಪೇ ಮಾಡಿ ಕೇಳಬೇಕು ನೀವು. ಇಲ್ಲಿ ನೋಡಿ ಮೇಲ್ಗಡೆದು ಕಾಂಟ್ಯಾಕ್ಟ್ ನಂಬರು, ಕೆಳಗಡೆದು ಫೋನ್ಪೇ ನಂಬರು. ಮತ್ತು ಯಾರಿಗ್ಯಾರು ಬ್ರೆಸ್ಲೆಟ್ ಬೇಕಂದರೆ ಬ್ರೆಸ್ಲೆಟನ್ನು ತೊಗೋಬೋದು. ಒಂದು ಬ್ರೆಸ್ಲೆಟ್ಗೆ 1011 ರೂಪೀಸ್, 1011 ರೂಪಾಯಿಗಳು. ಇಲ್ಲಿ ನೋಡಿ ಈ ಬ್ರೇಸ್ಲೆಟು ನಿಮ್ಮ ಕರಿಯರ್ನಲ್ಲಿ ಗ್ರೋತು, ಸಕ್ಸಸ್ಸು ಸಿಗುವಂತೆ ಮಾಡುತ್ತೆ, ಆಬ್ಸ್ಟಿಕಲ್ ರಿಮೂವ್ ಮಾಡುತ್ತೆ, ಎಂಜೈಟಿ ರಿಮೂವ್ ಮಾಡುತ್ತೆ, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಮಾಡುತ್ತೆ, ಪ್ರೀತಿ ಬರುವಂತೆ ಮಾಡುತ್ತೆ. ಇಂಥ ಇವು ಕ್ರಿಸ್ಟಲ್ಗಳನ್ನು ಹಾಕಿಕೊಂಡರೆ ನಾನು ನಿಮಗೆ ಚಾರ್ಜ್ ಮಾಡಿ ಕ್ರಿಸ್ಟಲ್ಗಳನ್ನು ಕ್ಲೀನ್ ಮಾಡಿ ಚಾರ್ಜ್ ಮಾಡಿ ಬ್ಯಾಲೆನ್ಸ್ ಮಾಡಿ ಕೊಟ್ಟಿರ್ತೀನಿ. ಕೆಲಸ ಮಾಡುವಂತೆ ಪ್ರೇಯರ್ ಮಾಡಿ ಚಾರ್ಜ್ ಮಾಡಿ ಕೊಟ್ಟಿರ್ತೀನಿ. ಇವು ಕೆಲಸ ಮಾಡ್ತವೆ ಗೈಸ್. ಹಾಕ್ಕೊಂಡ್ರೆ ನೀವು ಎದರಿಗೋಸ್ಕರ ತೊಗೊಂಡು ಹಾಕೋತೀರೋ ಆ ಕೆಲಸ ನಿಮ್ಮದಾಗುತ್ತೆ. ನಾನು ಪೋಸ್ಟಿಂದ ಕಳಿಸ್ತೀನಿ ನಿಮಗೆ. ಒಂದು 5 ದಿವಸದವರೆಗೆ ಬರ್ಬೋದು ಅವು, 3 ದಿವಸದಿಂದ 5 ದಿವಸದವರೆಗೆ. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡಿ, ಆಯಿತಾ? ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಗ್ರೋ ಮಾಡಿ. ಸೂಪರ್ ಥ್ಯಾಂಕ್ಸ್ ಯಾರು ಕೊಟ್ಟಿಲ್ಲ ನನಗೆ ಎಂದಿಂದ. ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅನಿಸಿದ್ರೆ ನಿಮಗೆ ಸೂಪರ್ ಥ್ಯಾಂಕ್ಸ್ ಕೊಡಿ. ಮೆಂಬರ್ಶಿಪ್ಗೆ ಯಾರು ಜಾಯಿನ್ ಆಗಬೇಕು ಗೈಸ್? ಒಂದು ತಿಂಗಳಿಗೆ ಗೈಸ್ ಮೆಂಬರ್ಶಿಪ್ ಆಗಿದ್ರು, ಅವರ 1 ತಿಂಗಳು ಮುಗಿದ ಮೇಲೆ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಯೂಟ್ಯೂಬ್ನವರು. ಮತ್ತು ನನಗೂ ಕೂಡ ಕಂಪ್ಲೀಟ್ ಮಾಡ್ತಿದ್ದಾರೆ. ನನ್ನ ವಿಡಿಯೋಗಳನ್ನು ಸರಿಯಾಗಿ ಕಳಿಸ್ತಿಲ್ಲ. ಯಾಕಂದರೆ ನೀವು ಸೂಪರ್ ಥ್ಯಾಂಕ್ಸು ಕೊಡ್ತಿಲ್ಲ. ಅವ್ರು ಪಾರ್ಟ್ನರ್ಶಿಪ್ ಮಾಡ್ಕೊಂಡಾರೆ ಯೂಟ್ಯೂಬ್ನವರು. ಮತ್ತು ಮೆಂಬರ್ಶಿಪ್ಪು ಯಾರೂ ತೊಗೊಳ್ತಿಲ್ಲ. ತೊಗೊಂಡಿದ್ದವರು 1 ತಿಂಗಳಾದಮೇಲೆ ಮುಗಿದು ಹೋಯಿತು ಅದು. ಮತ್ತೆ ಪೇ ಮಾಡಿದಾಗ ಮಾತ್ರ ಮೆಂಬರ್ಶಿಪ್ಪಲ್ಲಿ ತೊಗೋತಾರೆ ಅವ್ರನ್ನ. ನನ್ನ ಕೈಯಲ್ಲಿ ಏನೂ ಇಲ್ಲ ಗೈಸ್. ಇದೆಲ್ಲ ಯೂಟ್ಯೂಬ್ ಕೈಯಲ್ಲಿ ಇರುತ್ತೆ. ಅವ್ರದ್ದು ಕಂಡೀಷನ್ ಇರುತ್ತೆ, ಹೀಗೆ ಮಾಡಲೇಬೇಕು ಅಂತ. ಯಾರಾದರೂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬೇಕು ಅಂದರೆ 1 ಮಂತ್ಗೆ 179 ರೂಪಾಯಿ ಇರುತ್ತೆ. ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಮತ್ತು ಸೂಪರ್ ಥ್ಯಾಂಕ್ಸ್ ಕೊಡೋರು ಸೂಪರ್ ಥ್ಯಾಂಕ್ಸ್ ಕೊಡಿ, ಮತ್ತು ಡೊನೇಷನ್ ಕೊಡೋರು ಡೊನೇಷನ್ ಕೊಡಿ, ಆಯಿತಾ? ನಾನು ಇಡುವ ನಿಮಗೆ ರೆಸನೇಟ್ ಆದರೆ, ಇಷ್ಟ ಆಗ್ತಿದ್ರೆ ನೀವು ಕೂಡ ನನಗೆ ಹೆಲ್ಪ್ ಮಾಡಬೇಕು ನನ್ನ ಚಾನಲ್ ಗ್ರೋ ಆಗೋಕ್ಕೆ. ಯಾಕಂದರೆ ಎಲ್ಲರಿಗೂ ರೀಡಿಂಗ್ ಹೋಗಬೇಕಂದ್ರೆ ಎಲ್ಲ ಯೂಟ್ಯೂಬ್ ಕೈಯಲ್ಲೇ ಇದೆ. ಇದನ್ನೆಲ್ಲ ಮಾಡಿದ್ರೇ ನಮ್ಮ ಚಾನಲ್ ಗ್ರೋ ಮಾಡ್ತಾರೆ. ಇಲ್ದಿದ್ರೆ ನನ್ನ ಚಾನಲ್ಲು ಗ್ರೋ ಆಗಲ್ಲ, ಎಲ್ಲರಿಗೂ ರೀಡಿಂಗ್ ಸಿಗೋಲ್ಲ. ನಿಮ್ಮ ಲೈಫಲ್ಲಿ ಸಕಾರಾತ್ಮಕ ಬದಲಾವ ಬರುತ್ತಿದೆ ಅಂತಿದ್ದಾರೆ ಯೂನಿವರ್ಸು. ಮತ್ತು ನಿಮಗೆ ಬಜರಂಗ್ ಬಾನ್ ಮಾಡುವ ಅವಶ್ಯಕತೆ ಇದೆ ಅಂತಿದ್ದಾರೆ ಯೂನಿವರ್ಸು. ನಿಮ್ಮ ಪಾರ್ಟ್ನರ್ ಕಣ್ಣು ತೆರೆದಿದೆ, ಅವರ ಮೇಲೆ ಇದ್ದಿರೋ ನೆಗೆಟಿವಿಟಿ ಕಡಿಮೆ ಆಗಿದೆ ಅಂತಿದ್ದಾರೆ ಯೂನಿವರ್ಸು. ಇಲ್ಲಿ ಬಂತು ನೋಡಿ, ನ್ಯೂ ಹೋಮ್. ನೀವು ಹೊಸ ಮನೆ ತಗೊಳ್ಳಲು ಬಯಸ್ತಿದ್ದೀರಾ, ಹೊಸ ಮನೆಗೆ ಶಿಫ್ಟ್ ಆಗಲು ಬಯಸ್ತಿದ್ದೀರಾ, ಹೊಸ ಮನೆ ಕಟ್ಟಬೇಕು ಅಂತ ಬಯಸ್ತಿದ್ದೀರಾ, ನಿಮಗೆ ಈ ಇಚ್ಛಾ ಪೂರ್ತಿ ಆಗಲಿದೆ ಅಂತಿದ್ದೆ ಯೂನಿವರ್ಸು. ನೀವು ತುಂಬ ಜನರ ಮೈಂಡಲ್ಲಿದ್ದೀರಾ, ಮತ್ತು ಅವ್ರ ಮೈಂಡಲ್ಲಿ 24 ತಾಸು ನೀವೇ ಓಡಿಸಿದ್ದೀರಾ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ನಿಮಗೆ ಒಬ್ಬರೇ ಇದ್ದು ಸಮಯ ಕಳೆಯಲು ಗೈಡ್ ಮಾಡ್ತಿದ್ದಾರೆ, ನಿಮ್ಮ ಆತ್ಮ ಹೀಲ್ ಆಗಲಿ ಅಂತ. ಇಲ್ಲಿ ಅರ್ಧ ಮೆಸೇಜ್ ಬಂದಿದೆ. ನೀವು ಇಷ್ಟು ದಿನ
ಇದ್ದೀರಾ ಮಾತನಾಡಲ್ದೆ ಅಂತ. ಯಾರೋ ಶೇಖ್ ಮಹಿಳೆ ಇದ್ದಾಳೆ, ಅವರಿಗೆ ಕರಿ ಬಟ್ಟೆ ಹಾಕಲು ಇಷ್ಟ, ಅದನ್ನೇ ಹಾಕ್ತಾಳೆ. ಇವಳು ನಿಮ್ಮ ಹೇಟರ್ಸ್, ನಿಮ್ಮ ಶತ್ರುವಾಗಿರ್ಬೋದು. ನೀವು ಸಿದ್ಧ ವ್ಯಕ್ತಿ ಇದ್ದೀರಾ, ನಿಮ್ಮಲ್ಲಿ ಇನ್ಸೆಂಟ್ ಪವರ್ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಮ್ಮ ಸಂಪತ್ತ ಹೆಚ್ಚಾಗಲಿದೆ ಮತ್ತು ಯಾರು ನಿಮ್ಮ ಮೇಲೆ ಗಂಧಿ ಕ್ರಿಯಾ ಮಂತ್ರತಂತ್ರ ವಿದ್ಯೆ ಮಾಡಿದ್ದಾರೋ ಅವರ ಸಂಪತ್ತ ಡೌನ್ ಆಗಲಿದೆ ಅಂತಿದ್ದಾರೆ ಯೂನಿವರ್ಸು. ಅವರು ಇವಲ್ ಸ್ಪೆಲ್ ಅವ್ರ ಮೇಲೆ ವರ್ಕ್ ಮಾಡ್ತಿದೆ ಅಂತಿದ್ದಾರೆ ಯೂನಿವರ್ಸು. ಉಲ್ಟಾ ಆಗ್ತಿದೆ, ರಿವರ್ಸ್ ಅಂತ. ನೀವು ಒಬ್ಬರೇ ಅಂದ್ಕೊಳ್ಬೇಡಿ, ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ, ಯೂನಿವರ್ಸ್ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಒಂದು ಸಪೋರ್ಟ್ ಬರ್ತಿದೆ ನಿಮಗೆ, ನೀವು ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಆ ಥರ ಸಪೋರ್ಟು ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಿದೆ. ಯಾರಿಂದನೂ ಸಪೋರ್ಟ್ ಸಿಗಲಿದೆ. ಐ ಲವ್ ಮೈ ಸೆಲ್ಫ್ ಅಂತ ಅಂದು ಕನ್ನಡ ಮುಂದೆ ನಿಂತುಕೊಂಡು ಹೇಳಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಯಾರೋ ಇಂಟರ್ಫಿಯರ್ ಮಾಡ್ತಿದ್ದಾರೆ, ನಿಮ್ಮ ಜಾಗ ತಗೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ, ಮತ್ತು ಅವರು ನಿಮ್ಮ ಹಿಂದೆ ನಿಮಗೆ ಧೋಖಾ ಮಾಡ್ತಾರೆ, ವಿಶ್ವಾಸಘಾತ ಮಾಡ್ತಾರೆ. ಇವಾಗ ಅವ್ರಿಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದಿಶಕ್ತಿ. ನನ್ನ ರೀಡಿಂಗ್ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಥ್ಯಾಂಕ್ಸ್ ಕೊಡಿ. ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಬ್ರೇಸ್ಲೆಟ್ ಬೇಕಂದವರು ಬ್ರೇಸ್ಲೆಟ್ ತಗೊಳ್ಳಿ. ಮತ್ತು ಯಾರಿಗಾದ್ರು ಕ್ವಶನ್ ಕೇಳಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಜೈ ಶಿವಶಕ್ತಿ, ಜಯ ರಾಧಾಕೃಷ್ಣ. ಥ್ಯಾಂಕ್ ಯು.